ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಮಿತಾ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ವೆಡ್ನೆಸ್ಡೇ ಈವ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು. ಈವ್ನಿಂಗ್ ಅಂದರೆ ಆಲ್ರೆಡಿ 8:30 ಆಯಿತು. ನಾನು ಆಫೀಸಿಂದ ಬಂದಾಯಿತು, ಮೊದಲು ಬಂದಾಯಿತು. ಮನೇಲಿ ಅಡುಗೆ ಏನು ಮಾಡಿರಲಿಲ್ಲ, ಅಡುಗೆ ಮಾಡಬೇಕಾಗಿತ್ತು. ಏನು ಮಾಡೋದ ಅಂತ ಅನ್ಕೋತಾ ಇದ್ವಿ. ಮೊದಲು ಚಿಕನ್ ತಂದಿದ್ದೀನಿ, ಚಿಕನ್ ಗ್ರೇವಿ ಮಾಡೋಣ ಅಂತಂದರು. ಯಾವಾಗ ನೋಡಿದ್ರು ಚಿಕನ್ ಗ್ರೇವಿ ಬೇಡ ಬೇಡ, ಅದಕ್ಕೆ ಪೆಪ್ಪರ್ ಡ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಏನೋ ನೀವು ಮಾಡ್ಕೊಳ್ಳಿ ಅಂಥೇಳಿ ಅವರು ನಾನು ಒಂದಷ್ಟು ಕೆಲಸನ ಡಿವೈಡ್ ಮಾಡ್ಕೊಂಡಿವಿ. ಪಾತ್ರೆ ತುಂಬ ಇತ್ತು ಅಂಥೇಳಿ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಈಗ ತಾನೇ ಎಲ್ಲ ಕ್ಲೀನ್ ಮಾಡಿಟ್ಟೆ. ಕೀರ್ತನೂ ಇಲ್ಲ, ಅಮ್ಮನ ಮನೇಲಿದ್ದಾಳೆ. ಅವಳಿಗೆ ಓರಲ್ ನಡೀತಿರೋದ್ರಿಂದ ಒಂದಿನ ಆಫ್ ಆದರೆ, ಅಂದರೆ ಇವಾಗ ಆಫ್ ಡೇ, ಇವತ್ತು ಹಾಫ್ ಡೇ ಹೋಗಿದ್ದಾಳೆ, ನಾಳೆ ರಜಾ. ಆ ಥರ. ಇನ್ನು ಫ್ರೈಡೇ ಆದರೆ ಇನ್ನು ನೆಕ್ಸ್ಟ್ ವೀಕಿಂದ ರಜಾ ಕೊಟ್ಬಿಡ್ತಾರೆ ಅನಿಸುತ್ತೆ. ಅದಕ್ಕೆ ನಾಳೆ ರಜಾ ಅಲ್ವಾ ಅಂಥೇಳಿ ಅವಳು ಅಲ್ಲೇ ಇದ್ದಾಳೆ. ನಾಳೆ ಈವ್ನಿಂಗು ಮಧು ಆಫೀಸ್ ಮುಗಿಸ್ಕೊಂಡು ಕರ್ಕೊಂಬರ್ತಾರೆ. ಸೊ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಾಯಿತು. ಅಡುಗೆ ಮಾಡೋಣ ಅಂತ. ಮಧು ರೈಸ್ ತಿಂತಿಲ್ಲ ಇವಾಗ, ತುಂಬ ರೈಸ್ ಐಟಮ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಪರೋಟ ತಿಂತೀನಿ ಅಂಥೇಳಿ ಗ್ರೇವಿ ಮಾಡಿಕೊಂಡು ಪರೋಟ ತಿಂತೀನಿ ಅಂಥೇಳಿ ತರಿಸ್ಕೊಂಡಿದ್ದಾರೆ. ನಾನು ರೈಸ್ ಇದೆ ನನಗೆ, ಸೊ ಅದೇ ಸಾಕು ಗ್ರೇವಿ ಮಾಡ್ಕೊಳ್ಳೋಣ ಅಂತ. ಈಗ ಮಧು ಹೆಂಗೆ ಮಾಡೋದು ಏನು ಅಂತ ಮಾಡ್ತಾ ಹೋಗ್ತಾರೆ. ಸೊ ನಾನು ಹಂಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡ್ತಾರೆ, ಯಾವ ಥರ ಇರುತ್ತೆ ಅಂತ ನೋಡೋಣ. ಹೇಳ್ಬೇಕು ಅಂದರೆ ಮೊದಲು ನನಗಿಂತ ಚೆನ್ನಾಗಿ ಮಾಡ್ತಾರೆ ಟೇಸ್ಟಲ್ಲಿ. ಅದು ಚಿಕನ್ ಅಂತದ್ದು ಏನು ಮ್ಯಾರಿನೇಟ್ ಮಾಡ್ಕೊಳ್ಳೋದಂತೆ, ಅದಂತೆ ಇದಂತೆ ಅಂತ ಅವ್ರು ಒಂಥರ ಫುಲ್ಲು ವಿಡಿಯೋ ಎಲ್ಲ ನೋಡೋದು, ಹಾಗೆ ಹಿಂಗೆ 2-3 ವಿಡಿಯೋ ನೋಡೋದು, ಮಿಕ್ಸಪ್ ಮಾಡೋದು, ಅವರೇ ಒಂದು ಡಿಶ್ ತಯಾರು ಮಾಡಿಬಿಡೋದು. ಈ ಥರ ಬನ್ನಿ ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಅದು ಟೈಮು 9:10 ಫಾಸ್ಟ್ ನಿಲ್ಸ್ಕೊಂಡಿರೋದು. ಕರೆಕ್ಟಾಗಿ ಎಕ್ಸಾಕ್ಟಾಗಿ 9 ಗಂಟೆ. ಈಗ 9 ಗಂಟೆಲಿ ಅಡುಗೆ ಮಾಡೋಕ್ಕೆ ಹೋಗ್ತಾಯಿದ್ವಿ. ಹೆಂಗೆ ಮಾಡ್ತಾರೆ ನೋಡೋಣ ಬನ್ನಿ. ಆಗಲೇ ಎಲ್ಲ ರೆಡಿ ಮಾಡ್ಕೊಂಬಿಟ್ಟವ್ರೆ. ಇದು ಸೋಂಪು ಜೀರಿಗೆ ಮೆಣಸು ಅಲ್ವಾ, ಅದನ್ನು ಫ್ರೈ ಮಾಡಿ ಈ ಥರ ಏನೋ ಮಾಡಿಟ್ಕೊಂಡವ್ರೆ. ಅದು ಬಿಟ್ಟು ಈರುಳ್ಳಿ ಚಂದ್ರಾಕಾರದಲ್ಲಿ ಕಟ್ ಮಾಡಬೇಕಂತೆ. ಹಸಿಮೆಣ್ಸಿನ್ಕಾಯಿ ಮಧು ಸಾಕು, ಜಾಸ್ತಿ ಆಯ್ತದೆ ಹಸಿಮೆಣ್ಸಿನ್ಕಾಯಿ, ಖಾರ, ಕೊತ್ತಂಬರಿ ಸೊಪ್ಪು ಇನ್ನೊಂದು ಸ್ವಲ್ಪ ಹಾಕಿದ್ರೂ ತೊಂದರೆ ಇಲ್ಲ, ಇರಲಿಲ್ಲ ಅದಕ್ಕೇ. ಇದಕ್ಕೆ ಬರೀ ಖಾರದ ಪುಡಿನಾ, ಮತ್ತು ನಿಂಬೆಹಣ್ಣು, ಉಪ್ಪು, ಬರೀ ನಿಂಬೆಹಣ್ಣು ಉಪ್ಪು. ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕಿದ್ದಾರೆ ಅನಿಸುತ್ತೆ. ನಿಂಬೆಹಣ್ಣು, ಉಪ್ಪು, ಒಂಚೂರು ಖಾರದ ಪುಡಿನೂ ಹಾಕೋರೆ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡವ್ರೆ. ನೋಡೋಣ ಹೆಂಗೆ ಮಾಡೋದಂತ. ಎಣ್ಣೆ ಹಾಕ್ಬಿಟ್ಟು ಆಲ್ರೆಡಿ ಫ್ರೈ ಮಾಡ್ತಾಕೆ ರೆಡಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಈರುಳ್ಳಿನಾ, ಅದು ಇದನ್ನು ಕಿತ್ಕೋಬೇಕಿತ್ತೇನೋ ಇಲ್ಲೇ, ಕರ್ಬೇವಿನ ಸೊಪ್ಪು ಹಾಕಿ ನೋಡ್ತೀನಿ, ಅದೇ ಕಿತ್ಕೊಂಬರ್ತೀನಿ. ಕಡಿಮೆ ಉರಿ ಹಾಕಿ ನಾನು ಕಿತ್ಕೊಂಬರ್ತೀನಿ. ಇದಾದಮೇಲೆ ತಾನೇ ನೆಕ್ಸ್ಟ್ ಅವ್ರು ಹೇಳಿದ್ದು ಕರ್ಬೇವಿನ ಸೊಪ್ಪು. ನೋಡ್ತೀನಿ, ಕಡಿಮೆ ಉರಿ ಹಾಕಿ ಫ್ರೈ ಮಾಡ್ತಾಯಿರಿ. ಸೊ ನೋಡೋಣ. ನಮ್ಮ ಮನೆ ಮುಂದೆನೇ ಒಂದು ಗಿಡ ಐತೆ, ಇದೇನು ಕರ್ಬೇವಿನ ಸೊಪ್ಪು ಕಿತ್ಕೊತೀನಿ. ಎಲ್ಲ ಚಿಕ್ಕದು. ಅಷ್ಟೇ ಸದ್ಯಕ್ಕೆ ಸಿಕ್ಕಿದ್ದು. ಒಂದು 3-4 ಕಡ್ಡಿ ಸಿಕ್ತು ಮದು, ಅದೇ ಸಾಕಲ್ವಾ? ತಗೊಳ್ಳಿ, ಎಷ್ಟು ಸಿಕ್ತು. ಹಿಂಗೆ ಊರ್ಕಪ್ಪ ಇದನ್ನ ಇಟ್ಕೊಂಡು ಒಂಚೂರು ಉರಿ ಹಾಕಿ, ಒಂಚೂರು ಕೊನೆಯಲ್ಲಿ ಒಂದು ಸ್ವಲ್ಪ ಹಾಕಕ್ಕೆ ಒಂದು ಸ್ವಲ್ಪ ಇಟ್ಕೊಳ್ಳಿ. ಇನ್ನೂ ಹಾಕಿದ್ರೂ ಚೆನ್ನಾಗಿರುತ್ತೆ, ಸದ್ಯಕ್ಕಿಲ್ಲಿ ಇಲ್ಲ ಅಂಥೇಳಿ ಅಷ್ಟೇ ಹಾಕ್ತಾಯಿರೋದು. ಮಾಡಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾರೆ. 1 2 ಸ್ಪೂನ್ ಅಷ್ಟೇ. ಚಟಾಪಟ್ ಫ್ಲೇಮ್ ಜಾಸ್ತಿ ಮಾಡ್ತೀನಿ. ಒಂಚೂರು ಇಲ್ಲಿಗೇನೆ ಕೊನೆಯಲ್ಲಿ ಹಾಕೊಳ್ಳೋದು. ಈಗ ಸುಮ್ಮನೆ ಇದಕ್ಕೆ
ಓಕೆ. ಹಸಿಮೆಣಸಿನ್ಕಾಯಿ ಹಾಕಿದೆ. ಅಯ್ಯೋ ಖಾರ ಖಾರ. ಇಲ್ಲೂ ಬೇರೆ ಇಟ್ಟಿದ್ರೆ ಎರಡು ಸಪ್ರೇಟು. ಬೆಳ್ಳುಳ್ಳಿ ಸಾಕಾ? ಅದು ಬೆಳ್ಳುಳ್ಳಿ ಅಲ್ಲಿ. ಅಯ್ಯೋ ನನಗೆ ಜಜ್ಜ ಕೊಟ್ಟಿದ್ರು, ಬೆಳ್ಳುಳ್ಳಿನೂ ಜಜ್ಜೆ ಇಲ್ಲ. ಜಜ್ಜಿ ಕೊಡ್ತೀನಿ, ಆಯ್ತು ಇರಿ. ಸ್ವಲ್ಪ ಅಲ್ವಾ, ತುಂಬ ಜಾಸ್ತಿ ಅಲ್ವಾ? ಹಾಂ ಸಾಕಾ ನೋಡಿ. ಗರಂ ಮಸಾಲ, ರೆಡ್ ಚಿಲ್ಲಿ, ಇಲ್ಲಿ ಎಷ್ಟೊಂದೆಲ್ಲ ಮಸಾಲೆ ಇಟ್ಕೊಂಡು ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಇತ್ತು. ಎಸ್, ಗರಂ ಮಸಾಲ ಇದೆ. ಅರಿಶಿನ ಅಲ್ಲಿ ಅದೇ ಎಲ್ಲಾಯ್ತು ನೋಡಿ. ಹಾಂ, ಅರಿಶಿನ ಸಾಲಿಲ್ಲಲ್ಲ. ಅರಿಶಿನ, ರೆಡ್ ಚಿಲ್ಲಿ. ಹಿಂಗೆ ಇದು ಮಾಡಪ್ಪ, ಫ್ರೈನಾದ್ರು ಮಾಡ್ಬೇಕು. ಲೋ ಫ್ಲೇಮಲ್ಲೇ ಇರಬೇಕಾ? ಸ್ವಲ್ಪ ಮಾಡಲಾ? ಮೀಡಿಯಮ್. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಬೆಳ್ಳುಳ್ಳಿ ಹಾಕ್ಬೇಕಾ ಅಂತ ಅಲ್ಲ, ಬಾಯಿಗೆ ಸಿಕ್ತಿದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅಲ್ವಾ? ಅದು ಬಿಟ್ಟರೆ ಈಗ ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡ್ರು, ಸ್ವಲ್ಪ ಟರ್ಮರಿಕ್ ಪೌಡ್ರು ಅದಷ್ಟು. ಈಗ ಚಿಕನ್. ಓ, ಕರೆಂಟ್ ಹೋಗಿ ಕರೆಂಟ್ ಆನ್ ಆಯ್ತಪ್ಪ. ಇಲ್ಲಿ ಆಟೋಮೆಟಿಕ್ ಆನ್ ಆಗುತ್ತೆ ನಮ್ಮ ಮನೆಯಲ್ಲಿ. ಕರೆಂಟ್ ಹೋಯ್ತು, ಏನು ಆಡ್ಸ್ಕೊಳ್ಳೋದೇನಿಲ್ಲ ಅಲ್ವಾ? ಅಷ್ಟೇ. ಹಾಂ, ಇದೊಂದು ಪೌಡ್ರ್ ಮಾತ್ರ ಮಾಡ್ಕೋಬೇಕು. ಮುಂಚೆನೇ ಮಾಡ್ಕೊಬಿಟ್ಟಿದ್ವಿ, ಸದ್ಯಕ್ಕೆ ನಾವು ಕರೆಂಟ್ ಹೋಗೋಕ್ಕಿಂತ ಮುಂಚೆನೇ. ನಾನು ಪಾತ್ರೆ ವಾಶ್ ಮಾಡ್ಕೊಳ್ಳೋಷ್ಟರಲ್ಲಿ ಗುಡ್ ಅಲ್ವಾ? ಮನೇಲಿ ನಾನೇ ಅಪ್ಪ ಜಾಸ್ತಿ ಮಾತಾಡೋದು ಅಲ್ಲ, ಅದೇ ಹೇಳೋದು. ಇಲ್ಲ ಓದು ಎಲ್ಲರೂ ಕೇಳ್ತಾರೆ ಯಾಕೆ ತೋರಿಸಲ್ಲ ಅಂತ. ಅವ್ರಿಗೆ ಇಷ್ಟ ಆಗಲ್ಲ, ಅವ್ರ ವಿಡಿಯೋ ಮಾಡಲ್ಲ, ನಾನು ಮಾಡದೇ ಇದ್ರೂ ಬಿಡಲ್ಲ. ಮೀನ್ಸ್ ಸಪೋರ್ಟ್ ಮಾಡ್ತಾರೆ ಅಲ್ವಾ? ಅದನ್ನಾರು ಸ್ವಲ್ಪ ಜೋರಾಗಿ ಹೇಳಿ. ಹೌದು ಅಂತ ಆಯಿತು, ನಾನು ವಿಡಿಯೋದಲ್ಲೇ ತೋರಿಸ್ತಿಲ್ಲ. ರಾಮ, ಚಿಕ್ಕ ಗ್ಲಾಸ್ ನೀರು ಹಾಕ್ತಿದ್ದಾರೆ, ಸ್ವಲ್ಪ ಅಷ್ಟೆಲ್ಲ. ಗ್ರೇವಿ ಬೇಕಾದವ್ರು ಬೇಕಾದ್ರೆ ಮಾಡ್ಕೋಬೋದು, ಬಟ್ ಗ್ರೇವಿಗಿಂತ ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ. ಇದೊಂದು 7 ರಿಂದ 8 ನಿಮಿಷ ಲೈಟ್ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ ಇಲ್ಲಿ ಅದ್ರದ್ದು ಇದು ಕೊಡ್ತೀನಿ. ಎಲ್ಲೋ ಇಲ್ಲೇ ಇತ್ತಲ್ಲ, ಅದು ವಾಶ್ ಮಾಡುವಾಗ ಎಲ್ಲನೂ ತೆಗೆದು ಹಾಕ್ಬಿಟ್ಟೆ. ಈಗ ಅಲ್ಲಿ ಕೆಳಗಡೆ ಎತ್ಕೊಳ್ಳೋಕ್ಕೆ ಆಗೋಲ್ಲ. 1 ನಿಮಿಷ. ಸೊ ಉಪ್ಪು ಮುಂಚೆನೇ ಒಂದು ಸ್ವಲ್ಪ ಹಾಕ್ಕೊಂಡಿರ್ತೀವಲ್ಲ, ಸೊ ನೋಡ್ಕೊಂಡು ಹಾಕೋತಾ ಇದ್ದಾರೆ. ನನಗೆ ಯಾವಾಗಲೂ ಅಷ್ಟೇ ಅಡುಗೆ ಮಾಡುವಾಗ ಉಪ್ಪು ಹಾಕೋದೇ ಬರೋಲ್ಲ. ಒಂದು ಸಲ ಸಪ್ಪೆ ಮಾಡಿರ್ತೀನಿ, ಇಲ್ಲ ಉಪ್ಪು ಮಾಡಿಬಿಡು. ತುಂಬ ಉಪ್ಪಂತೂ ಯಾವಾಗಲೂ ಮಾಡಿಲ್ಲ ನಾನು. ಸಪ್ಪೆ ಅಂತೂ ಎಲ್ಲ ಸಲಿನೂ ಮಾಡ್ತೀನಿ ಅಲ್ವಾ? ಏನಂದರೆ ಸಪ್ಪೆ ಆದರೆ ಉಪ್ಪು ಹಾಕೋಬೋದು, ಮತ್ತೆ ಉಪ್ಪು ಆದರೆ ಸಪ್ಪೆ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗತ್ತೆ ಮೀನ್ಸ್ ನೀರು ಹಾಕ್ಬೇಕಾಗತ್ತೆ. ಅವಾಗ ಏನು ಟೇಸ್ಟ್ ಇರುತ್ತೆ, ಹೊರಟೋಗುತ್ತೆ. ಅದಕ್ಕೆ ಅದು ಟ್ಯಾಲೆಂಟೆಡ್ ನಾನು, ಅದಕ್ಕೆ. ಸೊ ಹಾಕ್ಬೇಕೀಗ. ಸೊ ಒಂದು 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದಾರೆ. ಪರೋಟಾಗೆ ಇಟ್ಬಿಡೋಣ ಅಲ್ವಾ? ಹಾಂ, ಇಟ್ಕೊಂಡ್ಬಿಟ್ರೆ ಓಕೆ. ಕರೆಂಟ್ ಬಂತು ಕಣಪ್ಪ ಇವಾಗ. ಇಲ್ಲಿ
ಹೆಣ್ಮಕ್ಳು ಏನಾದರೂ ಅಡುಗೆ ಮಾಡೋಕ್ಕೆ ಬಂದರೆ ಮಾಡ್ತಾನೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತೀವಿ. ಅದೇ ಗಂಡು ಮಕ್ಳು ಏನಾದ್ರು ಅಡುಗೆ ಮಾಡಿದ್ರೆ ಏನಕ್ಕೋ ಚಾಕು ತಗೊಂಡ್ರು ಅಲ್ಲೇ ಬಿಟ್ರು, ನೀರು ತಗೊಂಡ್ರು ಅಲ್ಲೇ ಬಿಟ್ರು, ಇದು ಅಲ್ಲೇ, ಇದು ಖಾರ ರುಬ್ಬೋಗ ಅಲ್ಲೇ, ಇದೇನಿದು, ಇದೆಂತಕ್ಕೆ ಮೊಟ್ಟೆ? ಏನೋ ಆರ್ಡ್ರ್ ಮಾಡಿ ತರಿಸಿದ್ರು, ಒಂದೆರಡು ಮೊಟ್ಟೆ ಸ್ವಲ್ಪ ಅಲ್ಲೇ ಇದಾಗಿತ್ತು ಅಂತೇಳಿ ಹಾಕಿಟ್ಟಿದ್ದಾರೆ ಅಷ್ಟೆ. ನಾನೆಲ್ಲ ಅಲ್ಲಿಗೆ ಹಾಕ್ಕೊಳಕ್ಕೆ ಅಂದ್ಕೊಂಡೆ. ಸೊ ಇಲ್ಲಿ ಎಲ್ಲ ಅಲ್ಲೇ ಇಟ್ಟಿರೋದು. ಇದೊಂದಿಷ್ಟು ಜಾಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಇದು ಬೇಯ್ತಾ ಇಲ್ಲಿ ಒಂದು 10 ನಿಮಿಷ. 10 ಮಿನಿಟ್ಸ್ ಆಗೈತೆ, ನೋಡೋಣ. ಓಪನ್ ಮಾಡಿ. ಬ್ಲ್ಯಾಕ್ ಕಲರ್ ಸ್ವಲ್ಪ ಬ್ಲ್ಯಾಕಿ ಬರಬೇಕಲ್ವಾ? ಪೆಪ್ಪರ್, ಸೋಯಾ ಸಾಸ್ ಇದೆ, ಡಾರ್ಕ್ ಸೋಯಾ ಸಾಸ್ ಇದೆ. ಡಾರ್ಕ್ ಸೋಯಾ ಸಾಸಾ? ಅದು ಒಂದು ನಿಮಿಷ. ಬರೀ ಸೋಯಾ ಸಾಸಾ? ತಗೋದ್ರೆ ಎಲ್ಲ ಬರುತ್ತೆ. ಅಷ್ಟು ಎತ್ಕೊತೀನಿ, ನೋಡೋಣ ಏನಾದ್ರು ಮಾಡಿ. 3 ಅಟ್ಯಾಚ್. ಎತ್ಕೊಳ್ಳಿ. ಸೋಯಾ ಸಾಸ ಜಾಸ್ತಿ ಬೇಡ, ಮಸಾಲೆ ಥರ ಆಗ್ಬಿಟ್ರೆ ಆಮೇಲೆ ತುಂಬ. ಇವೇನು ಬೇಡ ಅಲ್ವಾ? ಟೊಮೊಟೊ ಚಿಲ್ಲಿ ಸಾಸ್ ಏನು ಬೇಡ. ಅಷ್ಟನ್ನು ಹಾಕ್ತೀರಾ? ಫ್ಲೇಮ್ ಜಾಸ್ತಿ ಮಾಡಲಾ? ತೆರಿತೀನಿ ರೀ, ನಾನು ಏನಾರು ಹೆಲ್ಪ್ ಮಾಡ್ಕೊಡ್ತೀನಿ. ಮೇಲಿಂದನೇ ಹಾಕ್ಬೇಕು ಹಂಗೆ? ಬ್ಲ್ಯಾಕ್ ಕಲರ್ ಬರಬೇಕು ಅಂತಂದೆಲ್ಲ ಬಂತು ನೋಡಿ. ಪೆಪ್ಪರ್ ಕಲರ್. ಅದೇ ಇದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ. ಹಾಕು, ಅಲ್ಲೇ ಗ್ರೇವಿ ಬಂತಲ್ಲ, ಸಾಕು. ಸೊಪ್ಪು ಕರ್ಬೇವಿನ ಸೊಪ್ಪು 2 ಮಿಕ್ಸು. ಓಕೆ, ಫೈನಲ್. ಕರ್ಬೇವಿನ ಸೊಪ್ಪು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ ಒಂಥರ ಫ್ಲೇವರು. ಇದನ್ನು ಹಾಕಪ್ಪ, ಅದು ಎಳೆದು ಚೆನ್ನಾಗಿರುತ್ತೆ ಅದೆಲ್ಲ. ಓಕೆ, ಅಷ್ಟೇ ಅನಿಸುತ್ತೆ. ಉಪ್ಪು ಏನು ನೋಡೋಂಗಿಲ್ವಾ? ಅಷ್ಟೇ ಅಲ್ಲ? ಅಷ್ಟೇ. ಸೊ ಒಂದು 5 ನಿಮಿಷ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಂಡು ಉಪ್ಪು ಸಪ್ಪೆ ಅದನ್ನು ನೋಡಿಕೊಂಡ್ರೆ ಮುಗೀತು. ಚಿಕನ್ ಪೆಪ್ಪರ್ ಫ್ರೈ ಟೇಸ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸಪ್ಪೆ ಒಂದು ಸ್ವಲ್ಪ ಅಷ್ಟೇ. ಹೋಗುತ್ತೆ ಜಾಸ್ತಿ ಚಿಕನ್ನ ಯಾರು ಬೇಕಾದ್ರೂ ಮಾಡ್ಬೋದು ಅನ್ನೋಕ್ಕೆ ಉದಾಹರಣೆ. ಅವ್ರಿಗೆ ಅಡುಗೆನೇ ಬರ್ತಿರ್ಲಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅವರು ಹೋಗೋದ್ರಿಂದ ಮ್ಯಾನೇಜ್ ಮಾಡ್ಕೊಳ್ಳೇಬೇಕು. ಅವಳೆ ನನಗಿಂತ ಚೆನ್ನಾಗಿ ಊರೇ ಮಾಡೋದು. ಸೂಪರ್ ಐತೆ ಮದು, ಸಕ್ಕದಾಯ್ತು. ಸಕ್ಕದಾಯ್ತು. ಹಾಕ್ಕೊಂಡ್ರ ನನಗೆ ಬೇಡ ಪರೋಟ, ನನಗೆ ಐತೆ. ಎಷ್ಟಿರುತ್ತೆ ಇದರಲ್ಲಿ? ಬರೀ 6 ಅನ್ಸುತ್ತಲ್ಲ. ಓಕೆ, ಅಡುಗೆ ಆಯಿತು. ಈಗ ಒಂದು ರೌಂಡ್ ಬ್ಯಾಟಿಂಗ್ ಮಾಡಿಬಿಟ್ಟು ಸಾಂಗ್ ಹಾಕಿದ್ದಾರೆ ಅನಿಸುತ್ತೆ, ಆಫ್ ಆಗಿಬಿಟ್ಟಿತ್ತು. ನೋಡ್ತೀನಿ ಇಲ್ಲ ಅದ ಮಧು ಮೊಬೈಲಲ್ಲಿ 731 ಬಂದಿರೋದೇನೋ ವಾಟ್ಸಪ್ ಮೆಸೇಜಸ್ಸು. ಪಾಪ ನೋಡೋಕ್ಕೆ ಟೈಮ್ ಆಗಿಲ್ಲ, ಓಪನ್ ಮಾಡೋಕ್ಕೂ ಟೈಮ್ ಆಗಿಲ್ಲ. ಪ್ಲೇ ಮಾಡಲಾ?
ಯಾವ್ದು ಬರ್ತೈತೆ ಅಲ್ಲಿ Be happy to be alone. ಯಾರೋ ಒಬ್ಬರು ಯೂಟ್ಯೂಬಲ್ಲಿ ನನಗೆ ಕಮೆಂಟ್ ಮಾಡಿದರು ಮಧು ಸ್ಕಿನ್ ಕೇರ್ ವಿಡಿಯೋ ಮಾಡಿ ಅಂತ. ಏನು ಸ್ಕಿನ್ ಕೇರ್ ವಿಡಿಯೋ ಮಾಡಲಿ, ಏನೂ ಹಾಕಲ್ಲ, ನಾನಿರೋದೇ ಇದು ಒರಿಜಿನಲ್ ಬಣ್ಣ. ಕೀರ್ತನದ್ದು ಯಾವ್ದು ಇರುತ್ತೋ ಸೆಬಾಮೆಡ್ ಅಲ್ವಾ, ಅದೊಂದು ಕ್ರೀಮ್ ಒಂದು ಹಾಕೋತೀನಿ, ಅದೊಂದು ಬಿಟ್ಟರೆ ಬೇರೆ ಏನೂ ಹಾಕಲ್ಲ ಅಷ್ಟೇ. ನನ್ನ ಸ್ಕಿನ್ ಇರೋದೇ ಈ ಕಲರು, ಆದರೆ ನನಗೆ ಈ ಕಲರ್ ಇಷ್ಟ ಇಲ್ಲ. ಇನ್ನು ಚೂರು ನಾನೇ ಡಲ್ ಆಗಬೇಕು, ಆದರೆ ಡಲ್ ಆಗಬೇಕು ಅಂತೇಳಿ ಬಿಸಿಲಿಗೆ ಹೋದರೆ ಅದು ಒಂಥರ ಬೇರೆ ಥರ ಕಲರ್ ತಿರ್ಕೊಂಬಿಡುತ್ತೆ. ಸೊ ನ್ಯಾಚುರಲ್ ಆಗೇ ಕಡಿಮೆ ಆಗಬೇಕು ನಾನೇನೆ. ವೈಟ್ ಕಲರ್ ತುಂಬ ವೈಟ್ ಇರೋದು ನನಗೆ ಇಷ್ಟ ಇಲ್ಲ ಇಲ್ಲ ಇಲ್ಲ. ನನ್ನ ಕೀರ್ತನನ ಬಣ್ಣ ಬರಬೇಕು. ಪುಟಾಣಿ ಏನು ಮಾಡ್ತಿದ್ದಾಳೋ ಅಲ್ಲಿ. ಸೊ ಎಲ್ಲ ಆರೋಯ್ತದೆ, ಬೇಡ. ಊಟ ಕೂತ್ಕೋತಾ ಇದ್ದೀವಿ. ಇವರು ಪರೋಟ ಜೊತೆ ಮೇಲೆ ಆಮ್ಲೆಟ್ ಥರ ಮಾಡಿಕೊಂಡ್ರು. ಆಗಲೇ ಟೇಸ್ಟ್ ಮಾಡಾಯಿತು, ಚೆನ್ನಾಗಿತ್ತು. ಮಾಡ್ಕೊಂಬಿಟ್ರೆ ನಾವು ಯಾವಾಗಲೂ ಹಿಂಗೇನೆ ಏನೇ ಮಾಡಿದ್ರು ಕೂತ್ಕೊಂಡು ಊಟ ಮಾಡ್ಕೊಂಬಿಡ್ತೀವಿ. ಈಗ ಬ್ಯಾಟಿಂಗ್ ಮಾಡಿಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಹಾಯ್, ಏನಪ್ಪ ನೈಟ್ ಊಟ ಮಾಡ್ತಿದ್ರು, ಈಗ ನೋಡಿದ್ರೆ ರೆಡಿಯಾಗಿ ನಿಂತಿದ್ದಾರೆ ಅಂತನಾ? ಹೌದು, ನೈಟು ಊಟ ಆಯಿತು. ಊಟ ಆದ ತಕ್ಷಣವೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮರ್ತೇಬಿಟ್ಟೆ ಅದನ್ನು ವ್ಲಾಗ್ನ ಕ್ಲೋಸ್ ಮಾಡೋದು. ಸೊ ಮಲ್ಕೊಂಬಿಟ್ಟೆ, ಬೆಳಗ್ಗೆ ಕ್ಲೋಸ್ ಮಾಡಿದ್ರಾಯ್ತು ಅಂತ. ಈಗ ಮಾರ್ನಿಂಗು 8:30 ಆಗಿದೆ, ಗುರುವಾರ. ಈಗ ತಿಂಡಿ ತಿಂದು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಮಧು ಕೂಡ ತಿಂಡಿ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಅವರು ಕೂಡ ಆಫೀಸ್ಗೆ ಹೋದರು. ಇವಾಗ ನಾನು ಹೊರಟೆ 9 o'clock ನನಗಿರೋದು. ಸೊ ಇದು ನನ್ನ ಥರ್ಸ್ಡೇ ಯೂನಿಫಾರ್ಮ್. ಥರ್ಸ್ಡೇ ಯೆಲ್ಲೋ ಕಲರ್ ವೇರ್ ಮಾಡಬೇಕು. ಇದು ಕೂಡ ಆಫೀಸ್ ಯೂನಿಫಾರ್ಮೇ, ಥರ್ಸ್ಡೇ ಯೂನಿಫಾರ್ಮ್ ಇದು. ಇವಾಗ ಹೋಗ್ತಾ ಇದ್ದೀನಿ ಆಫೀಸ್ಗೆ. ಕ್ಲೋಸ್ ಮಾಡಿಬಿಡೋಣ ಬ್ಲಾಗ್ನ ಅಂತೇಳಿ ವಿಡಿಯೋನ ಈಗ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಸ್ಟಾರ್ಟ್ ಅಲ್ಲ, ಎಂಡ್ ಮಾಡಿಕೊಂಡೆ. ಸ್ಟಾರ್ಟ್ ಎಂಡ್ ಎರಡೂ ಕೂಡ ಆಗುತ್ತೆ. ಸೊ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ಸೊ ಮುಂದೆ ಹಾಕುವಂಥ ವೀಡಿಯೋಸ್ದು ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಹೀಗೆ ನಗಿಸ್ತಾ ಇರಿ, ಖುಷಿಯಾಗಿ ಬಿಂದಾಸಾಗಿರಿ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಗೈಸ್, ಎಲ್ರಿಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.